ಮಾರ್ಚ್ 3 ಸಂಪೂರ್ಣ ಚಂದ್ರಗ್ರಹಣ ಪಾಲಿಸಬೇಕಾದ ನಿಯಮಗಳು ಮತ್ತು ತಪ್ಪುಗಳು. ನಮಸ್ಕಾರ ವೀಕ್ಷಕರಿಗೆ, ನಾಳೆ ಮಾರ್ಚ್ 3ನೇ ತಾರೀಖು ಮಂಗಳವಾರದಂದು ಫಾಲ್ಗುಣ ಪೂರ್ಣಿಮೆಯ ಹೊದಬ್ಬದ ಜೊತೆಗೆ ಸಂಪೂರ್ಣ ಚಂದ್ರಗ್ರಹಣವು ಸಂಭವಿಸಲಿದೆ. ಸಾಮಾನ್ಯವಾಗಿ ಮಂಗಳವಾರದಂದು ಮನೆಯನ್ನು ಅಥವಾ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬಾರದು ಎಂಬ ನಿಯಮವಿದೆ ಅಲ್ಲವೇ? ಹಾಗಾದರೆ ಗ್ರಹಣ ಮುಗಿದ ನಂತರ ಮಂಗಳವಾರ ಸಾಯಂಕಾಲ ಮನೆ ಶುಚಿಗೊಳಿಸಬಹುದೇ? ಸ್ನಾನ ಮೊದಲು ಮಾಡಬೇಕೇ ಅಥವಾ ಮನೆ ಮೊದಲು ಒರೆಸಬೇಕೇ? ಹಿಡಿತದ ಸ್ನಾನ ಮತ್ತು ಬಿಡುಗಡೆಯ ಸ್ನಾನ ಅಂದರೆ ಮೋಕ್ಷ ಸ್ನಾನ ಯಾವ ಸಮಯಕ್ಕೆ ಮಾಡಬೇಕು? ಗ್ರಹಣದ ಸಮಯದಲ್ಲಿ ನೀರು ಕುಡಿಯಬಹುದೇ? ಈ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳು ಮತ್ತು ಮಾಡಬಾರದ ತಪ್ಪುಗಳು ಯಾವುವು? ಇಂತಹ ಹಲವು ಸಂದೇಹಗಳು ಅನೇಕರಲ್ಲಿ ಮೂಡುತ್ತಿರುತ್ತವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಪುರಾಣಗಳು ಮತ್ತು ಧರ್ಮಶಾಸ್ತ್ರಗಳು ಏನು ಉತ್ತರ ನೀಡುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ, ಮಂಗಳವಾರ ಮನೆ ಸ್ವಚ್ಛಗೊಳಿಸಬಹುದೇ ಎಂಬ ಗೊಂದಲ ಹಲವರಿಗಿದೆ. ಮಂಗಳವಾರ ಕುಜನಿಗೆ ಪ್ರಿಯವಾದ ದಿನವಾದ್ದರಿಂದ ಆ ದಿನ ಮನೆ ತೊಳೆಯುವುದು ಅಥವಾ ಬೂಜು ಹೊಡೆಯುವುದು ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಪುರಾಣಗಳ ಪ್ರಕಾರ ಗ್ರಹಣ ಕಾಲವನ್ನು ಒಂದು ಅಶೌಚ ಅಥವಾ ಸೂತಕದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಯಾವುದೇ ಅಶೌಚ ಸಂಭವಿಸಿದಾಗ ದೋಷ ನಿವಾರಣೆಗಾಗಿ ಮಾಡುವ ಶುದ್ಧೀಕರಣಕ್ಕೆ ವಾರ ಅಥವಾ ವರ್ಜ್ಯಗಳನ್ನು ನೋಡುವ ಅಗತ್ಯವಿಲ್ಲ. ಆದ್ದರಿಂದ ನಾಳೆ ಮಂಗಳವಾರ ಎಂಬ ಭಯವಿಲ್ಲದೆ ಗ್ರಹಣ ಬಿಟ್ಟ ನಂತರ ದೋಷ ನಿವಾರಣೆಗಾಗಿ ಖಂಡಿತವಾಗಿಯೂ ಮನೆ ಮತ್ತು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ಇಲ್ಲಿ ಅನೇಕರಿಗೆ ಮತ್ತೊಂದು ಸಂದೇಹ ಬರಬಹುದು. ನಾನು ಮೊದಲು ಸ್ನಾನ ಮಾಡಿ ಪವಿತ್ರನಾದ ನಂತರವೇ ಅಲ್ಲವೇ ದೇವರ ಕೋಣೆ ಸ್ವಚ್ಛಗೊಳಿಸಬೇಕು ಎಂದು. ಆದರೆ ಶಾಸ್ತ್ರಗಳ ಪ್ರಕಾರ ಇದು ಸರಿಯಾದ ಪದ್ಧತಿಯಲ್ಲ. ಗ್ರಹಣ ಕಿರಣಗಳ ಪ್ರಭಾವದಿಂದ ಮನೆಯೆಲ್ಲ ಅಪವಿತ್ರವಾಗಿರುತ್ತದೆ. ನೀವು ಮೊದಲು ಸ್ನಾನ ಮಾಡಿ ಆ ನಂತರ ಅಪವಿತ್ರವಾದ ಮನೆಯನ್ನು ಗುಡಿಸುವುದು ಅಥವಾ ದೇವರ ಕೋಣೆ ತೊಳೆಯುವುದು ಮಾಡಿದರೆ ಆ ಕೆಲಸಗಳಿಂದ ನೀವು ಮತ್ತೆ ಅಪವಿತ್ರರಾಗುತ್ತೀರಿ. ಆದ್ದರಿಂದ ಸಾಯಂಕಾಲ ಗ್ರಹಣ ಬಿಟ್ಟ ತಕ್ಷಣ ಮೊದಲು ಮನೆ ಮತ್ತು ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಆ ನಂತರವೇ ನೀವು ತಲೆ ಸ್ನಾನ ಮಾಡಬೇಕು. ಇದನ್ನೇ ಮೋಕ್ಷ ಸ್ನಾನ ಎನ್ನುತ್ತಾರೆ. ಆಗಲೇ ನಿಮ್ಮ ಶರೀರಕ್ಕೆ ಮತ್ತು ಮನೆಗೆ ಸಂಪೂರ್ಣ ಶುದ್ಧಿ ಲಭಿಸುತ್ತದೆ. ಇನ್ನು ಈ ಸ್ನಾನಗಳನ್ನು ಯಾವ ಸಮಯಕ್ಕೆ ಮಾಡಬೇಕೆಂದು ನೋಡೋಣ. ನಾಳೆ ಮಧ್ಯಾಹ್ನ 3:20 ಗ್ರಹಣ ಪ್ರಾರಂಭವಾಗುತ್ತದೆ. ಆದ್ದರಿಂದ ಅದಕ್ಕಿಂತ ಅರ್ಧ ಗಂಟೆ ಮುಂಚೆ, ಅಂದರೆ ಮಧ್ಯಾಹ್ನ 2:50ರಿಂದ 3 ಗಂಟೆಯ ಒಳಗೆ ಪಟ್ಟು ಸ್ನಾನ ಮಾಡಬೇಕು. ತದನಂತರ ಸಾಯಂಕಾಲ 6:48ಕ್ಕೆ ಗ್ರಹಣ ಮುಕ್ತಾಯವಾಗುತ್ತದೆ. ಗ್ರಹಣ ಬಿಟ್ಟ ತಕ್ಷಣ ಮೊದಲು ಮನೆ ಒರೆಸಿಕೊಂಡು ದೇವರ ಕೋಣೆ ಶುಚಿಗೊಳಿಸಿ ರಾತ್ರಿ 7ರಿಂದ 7:30ರ ಒಳಗೆ ಬಿಡುಗಡೆಯ ಸ್ನಾನ ಅಂದರೆ ಮೋಕ್ಷ ಸ್ನಾನ ಮಾಡಬೇಕು. ಸ್ನಾನ ಮುಗಿದ ನಂತರ ದೇವರಿಗೆ ದೀಪಾರಾಧನೆ ಮಾಡಬೇಕು. ಇನ್ನು ಭೋಜನದ ವಿಷಯಕ್ಕೆ ಬಂದರೆ, ಗ್ರಹಣಕ್ಕೆ ಮೊದಲು ಅಡುಗೆ ಮಾಡಿದ ಅನ್ನ, ಸಾರುಗಳನ್ನು ಯಾರೂ ತಿನ್ನಬಾರದು. ಗ್ರಹಣದ ಕಿರಣಗಳ ಪ್ರಭಾವದಿಂದ ಮೊದಲು ತಯಾರಿಸಿದ ಆಹಾರವು ಬೇಗನೆ ಹಾಳಾಗುತ್ತದೆ. ಅದರಲ್ಲಿನ ಪೋಷಕಾಂಶಗಳು ನಶಿಸಿ ಅದು ಅಪವಿತ್ರವಾಗುತ್ತದೆ. ಹಾಗಾದರೆ ಆ ಉಳಿದ ಆಹಾರವನ್ನು ಏನು ಮಾಡಬೇಕು ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಆ ಆಹಾರವನ್ನು ನಾವು ಸೇವಿಸಬಾರದು. ಆದ್ದರಿಂದ ಹಸುಗಳಿಗೆ, ನಾಯಿಗಳಿಗೆ ಅಥವಾ ಇತರ ಮೂಕ ಪ್ರಾಣಿಗಳಿಗೆ ನೀಡುವುದು ಉತ್ತಮ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಯಾವುದಾದರೂ ಮರದ ಬುಡದಲ್ಲಿ ಮಣ್ಣಿನಲ್ಲಿ ಹಾಕಿಬಿಡಿ. ಆದರೆ ಮರೆತೂ ಕೂಡ ಗ್ರಹಣದ ನಂತರ ಆ ಹಳೆಯ ಆಹಾರವನ್ನು ಬಿಸಿ ಮಾಡಿ ತಿನ್ನುವ ಪ್ರಯತ್ನ ಮಾಡಬೇಡಿ. ರಾತ್ರಿ 8 ಗಂಟೆಯ ನಂತರ ಮೋಕ್ಷ ಸ್ನಾನ ಮತ್ತು ದೀಪಾರಾಧನೆ ಮುಗಿಸಿ ಆಗಲೇ ತಾಜಾವಾಗಿ ತಯಾರಿಸಿದ ಬಿಸಿ ಬಿಸಿಯಾದ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಹಾಗೆಯೇ ಗ್ರಹಣ ಕಾಲದಲ್ಲಿ ನೀರು ಕುಡಿಯಬಹುದೇ ಎಂಬುದಕ್ಕೆ ಪುರಾಣಗಳು ಸ್ಪಷ್ಟ ಮಾರ್ಗದರ್ಶನ ನೀಡಿವೆ. ಪೂರ್ಣ ಆರೋಗ್ಯವಂತರು ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರ ಅಥವಾ ನೀರನ್ನು ತೆಗೆದುಕೊಳ್ಳದೆ ಉಪವಾಸ ಇರುವುದು ಶ್ರೇಯಸ್ಕರ. ಆದರೆ ಗರ್ಭಿಣಿಯರು, ಸಣ್ಣ ಮಕ್ಕಳು, ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರು ದಾಹವಾದರೆ ಮೊದಲೇ ದರ್ಭೆಯನ್ನು ಹಾಕಿಟ್ಟಿರುವ ಕುಡಿಯುವ ನೀರನ್ನು ಸ್ವಲ್ಪ ಸೇವಿಸಬಹುದು. ದರ್ಭೆಗೆ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಶಕ್ತಿ ಇರುತ್ತದೆ. ಗ್ರಹಣ ಕಾಲದಲ್ಲಿ ತಿಳಿಯದೆಯೂ ಕೆಲವು ತಪ್ಪುಗಳನ್ನು ಮಾಡಬಾರದು. ಗ್ರಹಣ ಹಿಡಿದಾಗಿನಿಂದ ಬಿಡುವವರೆಗೆ ಯಾರೂ ನಿದ್ರಿಸಬಾರದು. ಗರ್ಭಿಣಿಯರು ಹೊರಗೆ ಬರಬಾರದು. ಕಿಟಕಿಗಳ ಮೂಲಕ ಗ್ರಹಣದ ಬೆಳಕು ಮನೆಗೆ ಬರದಂತೆ ನೋಡಿಕೊಳ್ಳಬೇಕು. ಹಾಗೆಯೇ ತರಕಾರಿ ಹೆಚ್ಚುವುದು, ಹೊಲಿಯುವುದು ಮುಂತಾದ ಹರಿತವಾದ ವಸ್ತುಗಳ ಕೆಲಸಗಳನ್ನು ಮಾಡಬಾರದು.
ಟಿವಿ ಅಥವಾ ಮೊಬೈಲ್ ನೋಡುತ್ತಾ ಸಮಯ ವ್ಯರ್ಥ ಮಾಡಬಾರದು. ವಾದ ವಿವಾದ ಮತ್ತು ಕೋಪತಾಪಗಳಿಂದ ದೂರವಿರಬೇಕು. ಇನ್ನು ಈ ಸಮಯದಲ್ಲಿ ನಾವು ಮಾಡಬೇಕಾದ ಕೆಲಸಗಳೆಂದರೆ ಗ್ರಹಣಕ್ಕಿಂತ ಮುಂಚೆಯೇ ಮನೆಯಲ್ಲಿರುವ ಕುಡಿಯುವ ನೀರು, ಹಾಲು, ಮೊಸರು ಮತ್ತು ಉಪ್ಪಿನಕಾಯಿಗಳಿಗೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಹಾಕಬೇಕು. ಗ್ರಹಣದ ಸಮಯದಲ್ಲಿ ಒಂದು ಕಡೆ ಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೈವದ ಮಂತ್ರವನ್ನು ಜಪಿಸಬೇಕು. ಈ ಸಮಯದಲ್ಲಿ ಮಾಡುವ ಜಪಕ್ಕೆ ಕೋಟಿಪಟ್ಟು ಪುಣ್ಯಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ದಾನ ಮಾಡಲು ಶಕ್ತಿ ಇರುವವರು ಗ್ರಹಣದ ನಂತರ ಬ್ರಾಹ್ಮಣರಿಗೆ ಅಕ್ಕಿ ಅಥವಾ ತರಕಾರಿಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರ. ಈ ರೀತಿಯ ಪದ್ಧತಿಗಳನ್ನು ಪಾಲಿಸುತ್ತಾ ನಾಳೆ ಬರಲಿರುವ ಈ ಅಪರೂಪದ ಚಂದ್ರಗ್ರಹಣವನ್ನು ಭಯದಿಂದಲ್ಲದೆ ಪ್ರಶಾಂತವಾದ ದೈವಚಿಂತನೆಯೊಂದಿಗೆ ಕಳೆಯಿರಿ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮಗೆ ಉಪಯುಕ್ತವಾಗಲಿವೆ ಎಂದು ಆಶಿಸುತ್ತೇನೆ. ಗ್ರಹಣದ ಬಗ್ಗೆ ಇರುವ ವಾಸ್ತವಗಳನ್ನು ಮತ್ತು ನಮ್ಮ ಪುರಾಣಗಳ ಹಿರಿಮೆಯನ್ನು ಇತರರಿಗೂ ತಿಳಿಸಲು ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಗ್ರಹಣದ ನಿಯಮಗಳ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.